ಮಾನ್ಯರೇ, ದಿನಾಂಕ 25/4/2025 ಶುಕ್ರವಾರ ಅದ್ದೂರಿಯಾಗಿ ಪದಹರಣ ಸಮಾರಂಭವನ್ನ ನಡೆಸಿಕೊಟ್ರು. ಪದಹರಣದಲ್ಲಿ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿಯವರು ಸಹಕಾರ ಕೊಟ್ಟು ಹಾಗೂ ಅಕ್ಕಪಕ್ಕದ ಎಲ್ಲಾ ಪತ್ರಿಕಾ ಮಾಧ್ಯಮದವರು ಸಹಕಾರ ಕೊಟ್ಟು ಇಲ್ಲಿವರೆಗೂ ನಮಗೆ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟ ಎಲ್ಲ ನನ್ನ ಬಾಂಧವರಿಗೂ ಹಾಗೂ ಪತ್ರಿಕಾ ಮಾಧ್ಯಮರಿಗೂ ಹಾಗೂ ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಎಲ್ಲಾ ಸಂಘದವರಿಗೂ ಹಾಗೂ ನಮಗಾಗಿ ಪ್ರಯತ್ನ ಬಿದ್ದಂತ ನಮ್ಮ ಜಿಲ್ಲಾ ಅಧ್ಯಕ್ಷರು ಆರ್ ಮಂಜುನಾಥ್ ಹಾಗೂ ಜಿಲ್ಲಾ ನಿರ್ದೇಶಕರು ಎಲ್ಲಾ ಕಾರ್ಯಕ್ರಮಕ್ಕೆ ಎಲ್ಲಾ ಭಾಗಗಳಿಂದ ಬಂದಿರತಕ್ಕಂತ ನನ್ನ ಆತ್ಮೀಯ ಪತ್ರಕರ್ತರಿಗೆ ನನ್ನ ಅಭಿನಂದನೆಗಳನ್ನ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತನ್ನ ಓಡಾಟ ಮಾಡಿ ಆದ್ರೂ ನಾನು ಕೊಡ್ಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಈ ವಿಡಿಯೋ ನೋಡಿ ಎಲ್ಲರೂ ಕೂಡ ನನ್ನ ಏನು ಆಶೀರ್ವಾದಿಸಿದಿರೋ ಅಂತ ಗೊತ್ತಿಲ್ಲ. ನೀವು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು. ನಮ್ಮ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಳಿಬೇಕು ಅಂತ ಹೇಳಿ ನಾನು ಆಶೀರ್ವದಿಸುತ್ತೇನೆ. ಇದರಲ್ಲಿ ಏನಾದರೂ ತಪ್ಪು ನಡೆದಿದ್ದರೆ ದಯವಿಟ್ಟು ಏನಾದ್ರೂ ಕಮೆಂಟ್ ಮಾಡಿ ನನಗೆ ವಿಷಯ ತಿಳಿಸತಕ್ಕಂಥದ್ದು. ಪತ್ರಕರ್ತರ ಮೇಲೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು, ಇದರ ಮೇಲೆ ಕೇಸ್ಗಳನ್ನ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಪೊಲೀಸ್ ಅಧಿಕಾರಿ ವರಿಷ್ಠ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ಇಲ್ಲಿ ಯಾರು ಪತ್ರಕರ್ತರು ಎಂಬುದನ್ನ ನಿಮ್ಗೆ ಎಲ್ಲ ಗೊತ್ತಿರುತ್ತೆ. ಇಲ್ಲಿ ಯಾರು ನಕಲಿ ಪತ್ರಕರ್ತರಲ್ಲ, ಎಲ್ಲ ನಿಷ್ಠಾವಂತ ಪತ್ರಕರ್ತರೆ. ಆದ್ರೆ ಯಾರು ಲಂಚವನ್ನ ತಿಂತವನೋ ಅವನು ಪತ್ರಕರ್ತ ಅಲ್ಲ, ನಿಜವಾದ ಪತ್ರಕರ್ತ ಅಲ್ಲ. ಈಗ ನಿಷ್ಠೆಯಿಂದ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿಡಿಯೋ ಮಾಡ್ತಕ್ಕಂಥ ಆಹಾರ ನೀವು ಪಶು ಪಕ್ಷಿಗಳಾಗಬಾರ್ದು. ಅವ್ರಿಗೆ ನ್ಯಾಯವನ್ನ ಕೊಡಬೇಕು. ನ್ಯಾಯ ಯಾವ ರೀತಿ ಕೊಡ್ಬೇಕು ಅಂದ್ರೆ ಅವ್ನ ನಿಷ್ಠೆಯಿಂದ ಮಾಡ್ತಕ್ಕಂಥ ಸಾಕ್ಷಿ ಏನಿದೆ ಅಂತ ತಿಳ್ಬೇಕು. ಸಾಕ್ಷಿ ಇದ್ದರೆ ಮಾತ್ರ ಏನು ಮಾಡಕ್ ಹೋಗ್ಬೇಡಿ. ಸಾಕ್ಷಿ ಇಲ್ಲ ಅಂತಂದ್ರೆ ಅವ್ನಿಗೆ ಯಾವ ಪನಿಷ್ಮೆಂಟ್ ಹಾಕ್ಬೇಕು ಬೇಕಾದ್ರೆ ನಾವು ಅದಕ್ಕೆ ನಾನ್ ಸಪೋರ್ಟ್ ಕೇಸ್ಗಳನ್ನ ಹಾಕೋದನ್ನ ಕಡಿಮೆ ಮಾಡಿ, ನಿಜವಾದ ಪತ್ರಿಕೆ ಯಾರು ಅವರ ಓನರಿಗೆ ಫೋನ್ ಮಾಡಿ, ಯಾರು ಸಂಪಾದಕರು ಯಾರು ಇರ್ತಾರೋ ಅವ್ರಿಗೆ ಫೋನ್ ಮಾಡಿ, ಏನ್ರಿ ನಿಮ್ಮ ಇಲ್ವಾ, ಯಾರು ಏನು ಎಂತ ಒಬ್ಬ ಸಂಪಾದಕರಿಗೆ ಸಂಘದ ರಾಜ್ಯ ಅಧ್ಯಕ್ಷರುಗಳಿಗೆ ಫೋನ್ ಮಾಡ್ತೀವಿ, ವಿಷಯ ತಿಳ್ಕೊಳ್ಳಿ, ಈ ಸಂಘ ಅವನ ಇಲ್ವಾ ಅಂತ. ಐಡಿ ಕಾರ್ಡ್ ನಲ್ಲಿ ನಾವು ಪಿನ್ ಕೋಡ್ ಕೊಟ್ಟಿರ್ತೀವಿ. ಆ ಪಿನ್ ಕೋಡ್ ನಂಬರ್ ಹೊಡೆದ್ರೆ ನಮ್ಮ ಹೆಸರು ಮತ್ತು ವಿಳಾಸ ಬರುತ್ತೆ. ದಯವಿಟ್ಟು ಯಾರೇ ಪತ್ರಕರ್ತರಿಗೆ ಅನ್ಯಾಯ ಆಗದಂತೆ ನೀವು ನೋಡ್ಕೊಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.